ಸರ್ ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ಕಾಂತರಾಜ್ ಅಂತ ಸರ್. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ಸರ್ ಒಂದು 25 ವರ್ಷದಿಂದ ಆಟೋ ಓಡಿಸ್ತದೆ. 25 ವರ್ಷ. ನಿಮ್ಗೆ ಎಷ್ಟು ವರ್ಷ ಸರ್? ನಮ್ಗೆ ಈಗ 40 ವರ್ಷ ಸರ್. ಎಷ್ಟು ವರ್ಷದಿಂದ ಶುರು ಮಾಡಿದ್ರಿ? ನಾವು ಒಂದು 28 ವರ್ಷದಿಂದ ಸ್ಟಾರ್ಟ್ ಮಾಡಿದೆ ಸರ್. ಈಗ ಆಟೋದವ್ರಿಗೆ ತುಂಬಾ ಸಮಸ್ಯೆಗಳಾಗ್ತಾ ಇದೆ, ಆಟೋ ಜೀವನ ನಡೆಸೋದಕ್ಕೆ ಕಷ್ಟ ಅಂತಾರೆ. ಯಾವ ಕಾರಣಕ್ಕೆ, ಏನಾಗ್ತಾ ಇದೆ ನಿಮ್ಗೆ? ಸರ್ ಇವಾಗ ನೋಡಿ, ಅಧಿಕಾರಿಗೋಸ್ಕರ ಮುಂಚೆನೆ ಎಲ್ಲ ಹೋರಾಟ ಮಾಡಿದ್ರು, ನೆಲ ಜನಕ್ಕೋಸ್ಕರ ಹೋರಾಟ ಮಾಡಿದ್ರು. ಅಧಿಕಾರಿಗೆ ಬಂದ್ಮೇಲೆ ಯಾವ್ದು ತಲೆ ಕೆಡಿಸ್ಕೊಂಡು ಯಾವ್ದು ಏನು ಹೋರಾಟ ಮಾಡ್ತಲ್ಲ. ಇವಾಗೆಲ್ಲ ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಮಾಡಿದ್ರು. ಇವಾಗ ನೋಡಿ, ಆಟೋ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು ಫುಲ್ ಎಲ್ಲ ಲಾಸ್ ಮಾಡ್ಕೊಂಡು ಹೋಗ್ತಾ ಇದಾರಲ್ಲ. ಏನ್ ಲಾಸ್ ಆಗ್ತದೆ ನಿಮ್ಗೆ? ಬಿಸ್ನೆಸ್ಗಳಿಲ್ಲ ಸರ್. ಫ್ರೀ ಬಸ್ ಬಿಟ್ರೆ ಏನ್ ಬಿಸ್ನೆಸ್ ಆಗ್ತಿದೆ ಹೇಳಿ? ಫ್ರೀ ಬಸ್ ಇಂದ ಏನ್ ಬಿಸ್ನೆಸ್ ಆಗ್ತಲ್ಲ ಹುಡುಗರಿಗೆ. ಆಯ್ತು, 1000 ರೂಪಾಯಿ ಮಾಡ್ತಾರೆ, 300 ರೂಪಾಯಿ ಮಾಡ್ತದೆ ದಿನಕ್ಕೆ ಅಷ್ಟೇ. 700 ರೂಪಾಯಿ ಲಾಸ್ ಆಗ್ತದೆ. ಯಾರು ಕೊಡ್ತಾರೆ? ಸಿದ್ದರಾಮಯ್ಯ ಗಣಸರಿಗೆ ಏನೋ ಕೊಡ್ತಾರ? ಸರ್ಕಾರ ಏನೋ ಗಣಸರಿಗೆ 40 ರೂಪಾಯಿ ಮಾಡ್ತೀವಿ, ಒಂದು ಮೀಟರ್ ಮಾಡಿದಾರ? 30 ರೂಪಾಯಿ ಮಾಡಿದ್ರು ಜನ ಬತ್ತಲ್ಲ. 40 ರೂಪಾಯಿ ಮಾಡ್ರೆ ಬರ್ತಾರ? ಅಲ್ಲ ಸರ್, ಹಂಗಾದ್ರೆ ನೀವು ಜನಗಳಿಗೆ ಸೌಲಭ್ಯ ಕೊಡೋದೇ ತಪ್ಪ? ಫ್ರೀ ಕೊಡೋದು ತಪ್ಪ ಅಂದ್ರೆ ನಮ್ಗೆ ಡ್ರೈವರ್ಗಳು ಕೊಡ್ಲಿ ಬಿಡಿ, 2000 ರೂಪಾಯಿ ತಿಂಗಳು, 3000 ರೂಪಾಯಿ ಕೊಡ್ಲಿ ಹಂಗಾರೆ. ಅಲ್ಲ, ಆತರ ಒಂದು ಯೋಜನೆ ತಗೊಬನ್ಲಿ ಅಂತ ಕೇಳಿದ್ರು, ಓಕೆ. ಆದ್ರೆ ಜನಗಳಿಗೆ ಈ ತರ ಸಾರ್, ನಾವು ಇವಾಗ ಸ್ಕೂಲ್ ಬಸ್ ಬೇಡ, 2000 ರೂಪಾಯಿ ಕೊಡೋದು ಬೇಡ, ಸ್ಕೂಲ್ ಬಿಡ್ಲಿ ಬಿಡಿ, ಫ್ರೀ ಓದ್ಲಿ, ಎಜುಕೇಶನ್ ಕೊಡ್ಲಿ. ಕೊಡ್ತಾ ಇದೆಯಲ್ಲ ಈಗ 14 ವರ್ಷವರೆಗೂ ಫ್ರೀ ಎಜುಕೇಶನ್ ಇದೆಯಲ್ಲ. ಎಲ್ಲಿ ಎಜುಕೇಶನ್ ಫ್ರೀ ಇದೆಯಲ್ಲ ಸರ್? ಸರ್ಕಾರದಿಂದ 14 ವರ್ಷ ಎಜುಕೇಶನ್ ಫ್ರೀ ಇದೆಯಲ್ಲ. ಎಲ್ಲ ಪ್ರೈವೇಟ್ ಸ್ಕೂಲಲ್ಲೇ ಬಿಡಿ. ಪ್ರೈವೇಟ್ ಸ್ಕೂಲಲ್ಲಿ ಆಗ್ಬೇಕಂದ್ರೆ ಅದು ದೊಡ್ಡ ಯುದ್ಧನೇ ಆಗ್ಬೇಕು. ಈಗ ನಿಮ್ಮ ಬಸ್ ಫ್ರೀ ಹೇಳಿದ್ರಿ, ಈಗ ರ್ಯಾಪಿಡೋ ಬಂದಿದೆ, ಅದರಿಂದ ನಿಮ್ಗೆ ಏನ್ ಸಮಸ್ಯೆ ಆಗ್ತದೆ? ಎಲ್ಲ ಅವ್ರು 2 ವೀಲರ್ ಬಿಟ್ಬಿಟ್ಟಿದ್ರೆ, ಎಲ್ಲ ಪ್ರತಿಯೊಂದು ಬಿಟ್ಟರೆ ಲಾಸ್ ಆಗ್ತಿದೆ ತುಂಬಾ. ರ್ಯಾಪಿಡೋ ಇಂದ ರ್ಯಾಪಿಡೋನ 6 ವಾರ ಸ್ಥಗಿತ ಮಾಡ್ಬೇಕಂತ ಆದೇಶ ಬಂದಿದೆ. ಅದು ಮತ್ತೆ ಕಂಟಿನ್ಯೂ ಆದ್ರೆ ತೊಂದ್ರೆನಾ ಅಥವಾ ತೊಂದ್ರೆನೆ? ಅನುಕೂಲಕ್ಕೆ ಯಾವ್ದು ಆಗಲ್ಲ ಸರ್. ಇದೆಲ್ಲ ತೊಂದರೆ ಆಗೋದೇ ಮಾಡ್ತಾರೆ ಇವರು. ಅನುಕೂಲ ಯಾವ್ದು ಆಗಲ್ಲ. ಸುಮ್ನೆ ರಾಮನಗರ ಶೇಕ್ ಮಾಡಿದಾಗ ರಾಮನಗರ ರೆಡ್ಡಿ ಕರೆದು ಮಾತಾಡ್ತೀವಿ, ಆಯ್ತು ಅನುಕೂಲ ಮಾಡ್ತೀವಿ ಅಂತಾರೆ ಸಾರಿಗೆ ಸಚಿವರು. ಮಾಡಲ್ಲ. ಸುಮ್ನೆ ಸ್ವಲ್ಪ ದಿನ ಆಯ್ತು ಅಂತ ಹೇಳ್ತಾರೆ, ಮಾಡಲ್ಲ. ಅವ್ರ ಪಾಡ ಅವ್ರು ಮಾಡ್ತಾನೆ ಇರ್ತಾರೆ. ಸುಮಾರು ಎಷ್ಟು ಲಕ್ಷ ಇಲ್ಲಿ ಆಟೋಗಳಿರ್ಬೋದು ಸರ್ ಬೆಂಗಳೂರಲ್ಲಿ? ಸರ್ 3 ಲಕ್ಷ ಆಟೋ ಇದೆ. 3 ಲಕ್ಷ ಜನ ಅದನ್ನೇ ಬರ್ತಾರೆ. ಬಾಡಿಗೆ ಓಡಿಸೋರು ಇದಾರೆ, ಸ್ವಂತ ಇರೋರು ಇದಾರೆ. ಬಾಡಿಗೆ ದಿನಕ್ಕೆ 250 ರೂಪಾಯಿ ಕೊಡ್ಬೇಕು ಬಾಡಿಗೆ, ಒಂದು ಆಟೋಕ್ಕೆ. ಆಟೋನ ಬಾಡಿಗೆ ತಗೊಂಡು ಓಡಿಸೋರು ಇದಾರೆ. ಅಂತವ್ರು ಇನ್ನೂ ತುಂಬಾ ಕಷ್ಟ. 250 ರೂಪಾಯಿ ಕಟ್ಟೋದಾದ್ರೆ ಅವ್ರ ಸಂಪಾದನೆ ಎಷ್ಟು ಮಾಡ್ಬೇಕು? ಅದೇ ಡೈಲಿ 2000 ರೂಪಾಯಿ, 1,500 ಮಾಡ್ರೆ ಅವ್ರಿಗೆ 250 ಕಟ್ಟಿ ಗ್ಯಾಸ್ ಹಾಕ್ಸಿ, ಊಟ ತಿಂಡಿ ಎಲ್ಲ ಖರ್ಚು, ಮನೆ ಬಾಡಿಗೆ, ಸಂಸಾರ ಎಲ್ಲ ಫುಲ್ ಕಷ್ಟ ಇದೆ ಬೆಂಗಳೂರಲ್ಲಿ. ಇವೆಲ್ಲ ಅದಕ್ಕೆ ಹೇಳೋದು. ಈಗ ಏನಿಲ್ಲ, ಇವರು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯರು ಮೇಕೆದಾಟು ಕಟ್ಕೊಟ್ಬಿಟ್ರೆ, ನೀರಾವರಿ ಒಂದ್ ಮಾಡ್ರೆ ರೈತರಿಗಾರ ಅನುಕೂಲ ಆಯ್ತದೆ. ಅಧಿಕಾರಿಗೋಸ್ಕರ ಮೇಕೆದಾಟು ಕಟ್ತೀವಿ ಅಂತ 100 ಕೋಟಿ ಖರ್ಚು ಮಾಡ್ರು ಡಿ ಕೆ ಶಿವಕುಮಾರ್ ಅವರು. ಏನ್ ಪ್ರಯತ್ನ ಬಂತು? ಅವ್ರೇನ್ ಮೇಕೆದಾಟು ಕಟ್ತಾರ? ಇವಾಗ ಅಧಿಕಾರಿ ಹೋರಾಟ ಮಾಡ್ಲಿ ಕೇಂದ್ರದಿಂದ. ಬನ್ನಿ ಪಾದಯಾತ್ರೆ ಮಾಡೋ ಅಂತ ನಮ್ನು ಕರ್ಲಿ, ಡ್ರೈವರ್ಗಳು ಹೋಯ್ತಿವಿ. ಅವ್ರ ಜಮೀನು ಕೆಲಸ ಸರ್ಕಾರ ಯಾವ್ದಕ್ಕೂ ಸಪೋರ್ಟ್ ಮಾಡ್ತಿಲ್ಲ. ಅದೇ ಅಧಿಕಾರಿಗೋಸ್ಕರ ಮಾಡ್ತೀವಿ ಅಂದ್ರೆ ಇವ್ರ ರಾಜ್ಯ ಸರ್ಕಾರ. ಅಧಿಕಾರಕ್ಕೆ ಬಂದ್ಮೇಲೆ ಯಾರು ತಲೆ ಕೆಡಿಸೋಲ್ಲ. ಅಲ್ಲ, ಇವರು 3-4 ಬಾರಿ ಇದು ತೆರಿಗೆ ಹಣ ಕೇಳಕ್ಕಾದ್ರೂ ಹೋದಾಗ್ಲೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಯಾವ್ದಕ್ಕೂ ಇಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಇದೇ ಮಾಡ್ತಿಲ್ವಲ್ಲ. ಇವ್ರು ಕಾಂಗ್ರೆಸ್ ಸರ್ಕಾರದ ಸರಿ ಇಲ್ವಲ್ಲ ಸರ್? ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಮುಂಚೆ ಒಂಥರ ಹೋರಾಟ ಮಾಡ್ತಾರೆ, ಬಂದಾದ್ಮೇಲೆ ಸೈಲೆಂಟ್ ಆಗೋಯ್ತಾರೆ. ಇವಾಗ ಹೋರಾಟ ಮಾಡ್ಲಿ. ನಮ್ಗೆ ಇಂತರ ಅನುದಾನ ಕೊಡ್ತಲ್ಲ, ನಮ್ಗೆ ಈ ತರ ನಮ್ಗೆ ಮೇಕೆದಾಟು ಸರ್. ಸುಮಾರು ಅಧಿಕಾರ ಬಂದ್ಮೇಲೆ ಎಲ್ಲಿ ಹೋರಾಟ ಮಾಡಿದ್ರು ಮೇಕೆದಾಟಿ ಕಾಂಗ್ರೆಸ್ ಅವರು? ಈಗ ಮಾಡಿದ್ರಲ್ಲ, ತೆರಿಗೆ ಹಣ ವಾಪಸ್ ಕೊಡಿ ಅಂತ. 14 ಮಾಡಿದ್ರೆ ಏನ್ ಮಾಡಿದ್ರೆ ಜಾಸ್ತಿ ಬೆಲೆ ಏರಿಕೆ ಮಾಡ್ತಾರೆ ಬಿಟ್ರೆ, ನಮ್ ಕರ್ನಾಟಕ ರಾಜ್ಯಕ್ಕೆ ಇಂತ ಡ್ಯಾಮ್ ಕಟ್ಟಬೇಕು, ಇಂತ ನೀರಾವರಿ ಬೇಕು ಅಂತ ಯಾವ್ದಾರ ಹೋರಾಟ ಮಾಡಿದ್ದಾರೆ ಕಾಂಗ್ರೆಸ್ ಅವರು? ಅವೆಲ್ಲ ಮಾಡ್ತಾ ಇದಾರಲ್ಲ. ಯಾರು ಮಾಡ್ತಾರೆ? ಕುಮಾರಸ್ವಾಮಿ ಹೇಳ್ತಾರೆ ನಮ್ ಸಪೋರ್ಟ್ ಕೊಡ್ತಲ್ಲ ಅಂತಾರೆ. ಕುಮಾರಸ್ವಾಮಿ ದೇವೇಗೌಡರು ನಮ್ ಸಪೋರ್ಟ್ ಕೊಟ್ರೆ ನಾವು ಮಾಡ್ತೀವಿ ಅಂತಾರೆ. ಕುಮಾರಸ್ವಾಮಿ ಅಧಿಕಾರ ಕೊಟ್ರೆ ನಾನು ಮಾಡಿಸಿ ತೋರಿಸ್ತೀನಿ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಸರ್ಕಾರ ಅಧಿಕಾರ ಇಲ್ಲ, ಅವ್ರು ಮಾಡಲ್ಲ. ಅಧಿಕಾರ ಕೊಡೋಕೆ ಜನ ಒಪ್ಬೇಕಲ್ಲ. ಹಂಗೆ ಜನ ದುಡ್ಡುಗೋಸ್ಕರ ಬೆಲೆ ಕೊಡ್ತಾರೆ ಅಷ್ಟೇ. ದುಡ್ಡಿದ್ರೆ ಜನ 100 ಕೋಟಿ ಖರ್ಚು ಮಾಡ್ರು ಡಿ ಕೆ ಶಿವಕುಮಾರ್ ಪಾದಯಾತ್ರೆ ಮಾಡ್ರು ಅಧಿಕಾರಕ್ಕೆ ಬಂದು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರ ಆಗಲ್ಲ. ಅದಿರ್ಲಿ ಬಿಡಿ, ಮತ್ತೆ ಬೇಡ ಎಲ್ಲ ಅಷ್ಟೇ. ಜನ ಯಾವ್ದು ಅನುಕೂಲ ಆಗುತ್ತೆ ಅವ್ರ ಅನುಕೂಲ ತಗೊಂಡೆ ಮಾಡ್ಕೋತಾರ ಅಷ್ಟೇ. ಕಷ್ಟ ಸುಖಕ್ಕೆ ಯಾರು ಆಗಲ್ಲ. ಈಗ ಹೆಣ್ಮಕ್ಳಿಗೆ ಅಂದ್ರೆ ನಿಮ್ಮಲ್ಲೇ ಹೆಣ್ಮಕ್ಳು ಇರ್ತಾರೆ, ಫ್ರೀ ಬಸ್ ಬಿಟ್ಟಿರೋದು. ಅದೇ ನನ್ನ ಗಂಡನ ಗಿಂತ ಎಂಟಿ ಕೊಡ್ತಾರೆ ಅಷ್ಟೇನೆ. ಇವಾಗ ನಮ್ಗೆ ಇನ್ಸೂರೆನ್ಸ್ 4,000 ರೂಪಾಯಿ ಇತ್ತು, 6,000 ರೂಪಾಯಿ ಮಾಡವ್ರೆ. FC 1,500 ಇತ್ತು, 2,000 ಮಾಡವ್ರೆ. ಅಲ್ಲೇ ಪ್ರತಿಯೊಂದು ಟ್ಯಾಕ್ಸ್ ಗಳೆಲ್ಲ ಜಾಸ್ತಿ ಮಾಡವ್ರೆ. ಬಟ್ ಅದನ್ನೇ ವಾಪಸ್ಸು ಎಂಟಿ ಹೋಗ್ತದೆ. ಯಾರಿಗಾದ್ರೂ ಮನೆಗೆ ಬಂದೇ ಬರುತ್ತೆ. ಎಷ್ಟು ಒಬ್ರು ಬರ್ತದೆ, ಇಬ್ರು ಬರ್ತದೆ ಅಷ್ಟೇ. ಎಲ್ಲರಿಗೂ ಬಂದ್ಬಿಡುತ್ತಾ? ಎಲ್ಲರಿಗೂ ಬರಲ್ಲ. ಒಂದ್ ಮನೇಲಿ 5 ಜನ ಇದ್ರೆ 5 ಜನಕ್ಕೂ ಬರಲ್ಲ. ಒಬ್ಬರಿಗೆ ಕೊಡ್ತೀವಿ ಅಂತ. ಒಬ್ಬರಿಗೆ ಕೊಡೋದು ಮನೆಗೆ. ಅದು ಗೌರ್ಮೆಂಟ್ ಕೆಲಸ ಇರೋರು ಕೊಡಲ್ಲ, ಟ್ಯಾಕ್ಸ್ ಕಟ್ಟೋ ಅಂಗಡಿ ಇರೋರು ಕೊಡಲ್ಲ, GST ಕಟ್ಟೋದೆಲ್ಲ ಕೊಡಲ್ಲ. ಅತಿ ಬಡವರು ಅಂದ್ರೆ ಗಂಡ ಹೆಂಡತಿ ಇಬ್ರು ಕೊಡ್ತಾರೆ ಅಷ್ಟೇ. ಬೆಂಗಳೂರಲ್ಲಿ ಯಾರಿಗೂ 90% ಬರಲ್ಲ. ಬೆಂಗಳೂರಲ್ಲಿ ಇರೋರಿಗೆ ಅಂದ್ರೆ ತುಂಬಾ ಕಡು ಬಡವ್ರಿಗೆ ಸೌಲಭ್ಯ ಸಿಗ್ಬೇಕು. 100ಕ್ಕೆ 10% ಬರುತ್ತೆ ಅಷ್ಟೇ. ಅವ್ರಾರು ಮೇಲ್ ಬರ್ಲಿ ಅನ್ನೋದು ಉದ್ದೇಶ. ಬರ್ಲಿ ಅಂತ ನಮ್ಗಿಂತ ಅವ್ರು ಕೊಡ್ತಾರೆ ಅಷ್ಟೇ. ನಮಗೂ ಏನು ಬರಲ್ವ? ನಮ್ಗೆ ಲಾಸ್ ಆಗ್ತದೆ. ನಮ್ಗೆ ಲಾಸ್ ಆದ್ರೆ ಯಾರು ಕೊಡೋಣ? ಯಾರು ಕೇಳೋಣ? ಕ್ಯಾಬ್ ಡ್ರೈವರ್ಗಳು, ಆಟೋ ಡ್ರೈವರ್ಗಳು ಯಾರು ಕೇಳ್ತಾರೆ? ಈಗ ಸರ್ಕಾರ ಏನ್ ಮಾಡ್ಬೇಕು ಸರ್? ಈಗ ಸರ್ಕಾರ ಏನಿಲ್ಲ. ಈಗ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಒಂದು ಏನೋ ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ಅವ್ರಿಗಾರ ಸಿದ್ದರಾಮಯ್ಯ ಅವರು ಮನವಿ ಮಾಡಿ ಅವ್ರಿಗೆ ಮುಖ್ಯಮಂತ್ರಿ ಬಿಟ್ಕೊಡ್ಲಿ, ಮೇಕೆದಾಟು ಕಟ್ಲಿ. ಕೆಲವು ನೀರಾವರಿ ಸಹ ಅನುಕೂಲ ಆಗುತ್ತೆ. ಕೆಲವು ಜನ ಸ್ವಲ್ಪ ಹೆಂಗೋ ಬದುಕೋತಾರೆ, ರೈತರುಗಳು ಬದುಕ್ತಾರೆ. ರೈತರಿಗೋಸ್ಕರ ಏನು ಮಾಡ್ತಾರೆ? ಒಂದು TC ತಗೋಬೇಕಾದ್ರೆ ರೈತ 50,000 ರೂಪಾಯಿ ಇತ್ತು, 1 ಲಕ್ಷ ಮಾಡಿದ್ದಾರೆ.
ಒಂದ್ ಪಾಣಿ ತಗೋಬೇಕಾದ್ರೆ 100 ರೂಪಾಯಿ ಇತ್ತು, 500 ರೂಪಾಯಿ ಮಾಡಿದ್ದಾರೆ. ರೈತರು ಎಲ್ಲಿ ಬರ್ತಾವ್ರೆ ಇಲ್ಲಿ? ಮಧ್ಯವರ್ತಿಗಳಲ್ಲಿ ಬರ್ತಾವ್ರೆ. ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಸ್ಟೇಟ್ ದಾದ್ರೆ ಹಿಂಗೆಲ್ಲ ಪ್ರಶ್ನೆ ಮಾಡ್ತೀರಿ, ಹಾ. ಸೆಂಟ್ರಲ್ ಅಲ್ಲಿ ರೇಟ್ ಜಾಸ್ತಿ ಅದೇ ಯಾಕೆ ಮಾತಾಡೋದಿಲ್ಲ ಅಂತ. ನೀವು ರಾಜ್ಯ ಸರ್ಕಾರ ನೀವು ಬರೀ ಹೋರಾಟ ಮಾಡೋಣ. ಅಲ್ಲ ಅವ್ರನ್ನೇ ಬರ್ಬೇಕು ಅಂತ ನೀವೇ ಮಾತಾಡ್ಬೋದಲ್ಲ ಪಬ್ಲಿಕ್ ಆಗಿ. ಪಬ್ಲಿಕ್ ಏನ್ ಮಾಡ್ರೆ ನಾವು ಬೆಲೆ ಕೊಡಲ್ವಲ್ಲ, ಶೇಕ್ ಮಾಡ್ರೆ ಒಳಗೆ ಆಗ್ತಾರಲ್ಲ ನಮ್ನೆಲ್ಲ ತಗೊಂಡು ಸ್ಟೇಷನ್ಗೆ. ನಮ್ಗೆ ಈಗ ನಾವೇ ಸ್ವಲ್ಪ ಆಟೋ ಹತ್ರ ಶೇಕ್ ಮಾಡ್ರೆ ಒಳಗೆ ಶೇಕ್ ಮಾಡ್ರೆ ಇದು ಮಾಡ್ರೆ ರಾಟಿ ಚೇಂಜ್ ಮಾಡ್ತಾರೆ, ಒಳಗೆ ಆಗ್ತಾರೆ ಸ್ಟೇಷನ್ಗೆ. ನಮ್ಮ ಬಾಡಿಗೆ ಕಟ್ಟಿರೋರು ನಾವು ಗಾಡಿ ಜೀವನ ಮಾಡೋದು ಹೆಂಗೆ?